ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಹುಕ್ಸು ದಾರ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮ್ಯಾಚಿಂಗ್ ಕಲರ್ ದಾರ, ಆಮೇಲೆ ಒಂದು ಎಮ್ಮಿಂಗ್ ಸೂಜಿ. ಇದು ಯಾವ ಸೈಜ್ ಆದರೂ ಓಕೆ, ಬಟ್ ಸ್ವಲ್ಪ ಉದ್ದ ಇರಲಿ ಮತ್ತು ಒಂಚೂರು ತಿಕ್ಕಾಗಿರಲಿ, ಒಂಚೂರು ದಪ್ಪ ಇರಲಿ. ನಾವು ಟೈಟಾಗಿ ಎಳೆದಾಗ ಇದು ಬೆಂಡ್ ಆಗಬಾರ್ದು. ಸೊ ಆ ಥರ ಯಾವುದಾದ್ರೂ ಒಂದು ಎಮ್ಮಿಂಗ್ ಸೂಜಿ ಮತ್ತು 5 ಹುಕ್ಸ್ಗಳನ್ನ ತೊಗೊಂಡಿದ್ದೀನಿ. ಯೂಶ್ವಲಿ ಯಾವಾಗಲೂ ಬ್ಲೌಸ್ಗೆ 5 ಹುಕ್ಸೇ ಅಲ್ವಾ ಹಾಕೋದು. ಸೊ ಅದರಿಂದ 5 ಹುಕ್ಸ್ಗಳನ್ನ ತೊಗೊಂಡಿದ್ದೀನಿ ನಾನು. ಆಮೇಲೆ ಒಂದು ಮಾರ್ಕರ್, ಆಮೇಲೆ ಟ್ರಿಮ್ಮರ್ನ ತೊಗೊಂಡಿದ್ದೀನಿ. ಮೊದಲಿಗೆ ನಾನು ಈ ಎಮ್ಮಿಂಗ್ ಸೂಜಿಗೆ 2 ಎಳೆ ದಾರನ ಪೋಣಿಸ್ಕೊತಾ ಇದ್ದೀನಿ. 2 ಎಳೆಯಿಂದ 4 ಎಳೆ ಹಾಕ್ಕೊಬೇಕು. ಈ ರೀತಿ ಪೋಣಿಸ್ಕೊಂಡು ಕೊನೆಯಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಜಸ್ಟ್ ಹೀಗೆ ಹಾಕಿ ಹೀಗೆ ರೌಂಡ್ ಮಾಡಿಕೊಂಡ್ರೆ ಆಯಿತು, ಒಂದು ನಾಟ್ ಬರುತ್ತೆ. ಎಲ್ಲ ಸೈಡಲ್ಲಿ ಇಟ್ಕೊಂಬಿಡೋಣ. ಇದು ನಾನೇ ಸ್ಟಿಚ್ ಮಾಡಿರೋ ಬ್ಲೌಸು. ಇದರದ್ದು ಲಿಂಕ್ ಬೇಕು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಪ್ರತಿಯೊಂದನ್ನು ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಮೆಜರ್ಮೆಂಟ್ ಹೇಗೆ ತೊಗೊಳ್ಳೋದು, ಆನಂತರ ಕಟಿಂಗ್ ಹೇಗೆ ಮಾಡೋದು ಮತ್ತು ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಪ್ರತಿಯೊಂದನ್ನು ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಒಂದ್ಸಲಿ ಹೋಗಿ ನೋಡಿ. ಮೊದಲಿಗೆ ನಾನು ಹುಕ್ಸ್ ಹಾಕ್ತಾಯಿದ್ದೀನಿ. ಈ ರೀತಿ ಹುಕ್ಸ್ ಹಾಕೋದಕ್ಕೆ ನಾವೇನು ಮಾಡ್ಕೊತೀವಿ, ಇಲ್ಲಿ ಒಂದು ಮಾರ್ಕು, ಕೊನೆಯಲ್ಲಿ ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಇದನ್ನು ಎರಡನ್ನೂ ಸಹ ಈ ರೀತಿ ಫೋಲ್ಡ್ ಮಾಡ್ಕೊತೀನಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಧ್ಯ ಏನು ಸೆಂಟರ್ ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು, ನಂತರ ಈ ಲಾಸ್ಟ್ ಮಾರ್ಕು ಮತ್ತು ಸೆಂಟರ್ ಮಾರ್ಕನ್ನು ಫೋಲ್ಡ್ ಮಾಡ್ತೀನಿ. ಅಲ್ಲಿಗೆ ಇನ್ನೂ ಒಂದು ಮಾರ್ಕ್ ಹಾಕ್ಕೊತೀನಿ, ನಮಗೇನು ಸೆಂಟರ್ ಸಿಗುತ್ತಲ್ಲ ಅಲ್ಲಿಗೆ. ಮತ್ತು ಈ ಸೆಂಟರ್ಗೂ ಈ ಫಸ್ಟ್ ಒನ್ಗೂ ಫೋಲ್ಡ್ ಮಾಡ್ತೀನಿ. ನೋಡಿ ಈ ರೀತಿ ಹೀಗೆ ನಾವು ಇಟ್ಕೊಂಡ್ರೆ ನಮಗೆ ಸೆಂಟರ್ ಸಿಗುತ್ತೆ. ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ ಈ ರೀತಿ ಬರುತ್ತೆ. ನಾನಿಲ್ಲಿ 1-2 ಗುಂಡಿ ಹಾಕಿದ್ದೀನಿ. ನೋಡಿ ಹೇಗೆ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ನಾವೇನು ಮಾರ್ಕ್ ಮಾಡಿದ್ವಿ ಅಲ್ಲ ಅದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಒಂದು ನಾಟ್ ಹಾಕ್ಕೊಂಡು, ದಾರಕ್ಕೆ ಒಂದು ನಾಟ್ ಹಾಕ್ಕೊಂಡಿದ್ದೀನಿ. ಹೀಗೆ ಈ ರೀತಿ ಸ್ವಲ್ಪ ಲೈನಿಂಗ್ ಬಟ್ಟೆನ ಎತ್ಕೊಂಡು ಅದಕ್ಕೆ ಈ ರಿಂಗ್ ಒಳಗಡೆ ಪಾಸ್ ಆಗೋ ರೀತಿ ನಾವು ಸೂಜಿನ ಚುಚ್ಕೋಬೇಕಾಗುತ್ತೆ. ಚುಚ್ಕೊಂಡಾದಮೇಲೆ ಈ ರೀತಿ ನಮ್ಮ ಮಧ್ಯದ ಬೆಳ್ಳ ಆ ಬೆಳ್ಳಲ್ಲಿ ನಾವು ದಾರಾನ ಇಟ್ಕೊಂಡು ಇನ್ನೂ ಒಂದು ಕಡೆ ಈ ರೀತಿ ಚುಚ್ಕೊಂಡು, ಇದೇನಿದೆ ಈ ದಾರ ಅದನ್ನು ಈ ರೀತಿ ಒಂದು ರೌಂಡ್ ಹಾಕಿ ಹಿಂಗೆ ಮಾಡಿದ್ರೆ ಅದು ಲಾಕ್ ಆಗುತ್ತೆ. ಮತ್ತು ಈ ದಾರಾನ ಅಲ್ಲಿ ಆ ಬೆಳ್ಳಲ್ಲಿ ಮಧ್ಯದ ಬೆಳ್ಳಲ್ಲಿ ಇಟ್ಕೊಂಡು ಈ ರೀತಿ ಚುಚ್ಕೊಂಡು ಇದನ್ನು ನಾವು ಕೆಳಗಡೆಯಿಂದ ಹೀಗೆ ರೌಂಡ್ ಹಾಕೋದ್ವಲ್ಲ, ಸೊ ಕೆಳಗಡೆಯಿಂದನೇ ರೌಂಡ್ ಹಾಕೋಣ. ಮಾಡಿಕೊಂಡು ಈ ರೀತಿ ಮಾಡಿಕೊಂಡ್ರೆ ನಾವು ಈ ಬೆಳ್ಳನ್ನ ಬಳಸ್ಕೊಂಡು ನಾವು ಹಾಕೋದ್ರಿಂದ ಏನಾಗುತ್ತೆ, ದಾರ ಗಂಟಾಗಲ್ಲ ನಾವು ಎಳಿಬೇಕಾದ್ರೆ. ಇಲ್ಲ ಅಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಅದರಿಂದ ನಾನು ಹೀಗೆ ರೌಂಡ್ ಹಾಕ್ಕೊಂಡು ಎಳಿಬೇಕಾಗುತ್ತೆ. ಅವಾಗೇನಾಗುತ್ತೆ, ದಾರ ಸ್ವಲ್ಪನೇ ಬರುತ್ತೆ. ಈಗ ನೋಡಿ ಈ ರಿಂಗಲ್ಲಿ ನಾವು 3 ಸಲ ಹಾಕಿದ್ದೀವಿ. ಇವಾಗ ಈ ರಿಂಗ್ ಹೋಗೋಣ. ಸಾಕು, 3 ಸಲ ಹಾಕಿದ್ರೆ ಸಾಕು. ಮತ್ತು ಈ ರಿಂಗಲ್ಲೂ ಅಷ್ಟೇ ಕೆಳಗಡೆ ಲೈನಿಂಗ್ ಬಟ್ಟೆಯಿಂದ ಹೀಗೆ ಚುಚ್ಕೊಂಡು ಇದನ್ನು ಕೆಳಗಡೆಯಿಂದ ಹೀಗೆ ಒಂದು ರೌಂಡ್ ತೊಗೊಳ್ಳೋಣ. ನಾವು ಹೀಗೆ ರೌಂಡ್ ತೊಗೊಳ್ಳೋದ್ರಿಂದ, ಹೀಗೆ ಕೆಳಗಡೆಯಿಂದ ರೌಂಡ್ ತೊಗೊಳ್ಳೋದ್ರಿಂದ ಅದೇನಾಗುತ್ತೆ, ಎಲ್ಲ ನಾಟ್ಗಳು ಕೆಳಗಡೆನೇ ಬರುತ್ತೆ. ನಾವು ಒಂದ್ಸಲಿ ಕೆಳಗಡೆ ಒಂದ್ಸಲಿ ಮೇಲೆ ಹಂಗೆ ತೊಗೊಂಡ್ರೆ ನಾಟ್ಗಳು ಅಷ್ಟು ಕ್ಲೀನಾಗಿ ಬರಲ್ಲ. ಒಂದ್ಸಲಿ ಕೆಳಗಡೆ ಒಂದ್ಸಲಿ ಮೇಲೆ ಸ್ವಲ್ಪ ತುಂಬ ಹಾರ್ಡಾಗಿ ಕಾಣಿಸುತ್ತೆ. ಅದರಿಂದ ನೀಟಾಗಿ ಈ ರೀತಿ ಸೂಜಿಗೆ ಕೆಳಗಡೆಯಿಂದ ಒಂದು ರೌಂಡ್ ತೊಗೊಳ್ಳಿ. ನೋಡಿ ಇವಾಗ ಆ ರಿಂಗಲ್ಲಿ ಒಂದು 3 ಸಲ, ಈ ರಿಂಗಲ್ಲಿ ಒಂದು 3 ಸಲ ಹಾಕಿದ್ದೀನಿ. ಎಷ್ಟು ಒಂಥರ ಕ್ಲೀನಾಗಿ ಕಾಣಿಸ್ತಾ ಇದೆ. ಮತ್ತು ಈ ರಿಂಗ್ ಇದೆಯಲ್ಲ, ಈ ರಿಂಗ್ ಒಳಗಡೆ ಚುಚ್ಚಿ ಇದು ಏನಿದೆ ಉಕ್ಸ್ದು ತಲೆ ಇದೆ ಅಲ್ಲ ಅದ್ರ ಮೇಲುಗಡೆ ಇಲ್ಲಿ ಬರೋ ಹಾಗೆ ನಾವು ಚುಚ್ಕೋಬೇಕು. ಅದು ಕರೆಕ್ಟಾಗಿ ಲೈನಿಂಗ್ ಬಟ್ಟೆಗೂ ಮತ್ತು ನಮ್ಮದು ಮೇಯ್ನ್ ಬಟ್ಟೆ ಬರುತ್ತಲ್ಲ ಅದ್ರ ಮಧ್ಯ ಪಾಸ್ ಆಗಬೇಕು. ಯಾವುದೇ ಕಾರಣಕ್ಕೂ ನೋಡಿ ಈ ಕಡೆನೂ ಕಾಣಿಸ್ಬಾರ್ದು, ಅದು ಆ ರೀತಿ ಮಧ್ಯದಲ್ಲಿ ಪಾಸ್ ಆಗಬೇಕು. ಅದು ನೋಡಿ ಹೀಗೆ ಪಾಸ್ ಮಾಡಿ ಇದನ್ನು ಏನು ಬಂದಿದೆ ದಾರ ಅದನ್ನು 1 2 3 ರೌಂಡ್ಸ್ನ ಹಾಕಿ, ಮತ್ತು ಈ ಕಡೆ ರೈಟ್ ಸೈಡಿಂದ ಅದನ್ನು ಈ ಕಡೆ ಲೆಫ್ಟ್ ಸೈಡ್ಗೆ ನಾನು
ಇನ್ಸರ್ಟ್ ಮಾಡ್ಕೊತೀನಿ. ಇದು ಅಷ್ಟೇ ನೋಡಿ, ಹಿಂದೆಗಡೆ ಕಾಣಿಸ್ತಾ ಇಲ್ಲ. ಮೇನ್ ಫ್ಯಾಬ್ರಿಕ್ಕಿಗೂ ಮತ್ತು ಲೈನಿಂಗಿಗೂ ಮಧ್ಯದಲ್ಲಿ ಪಾಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಈ ರೀತಿ ತೊಗೊಂಡು ಈಗ ಬಂದ ಮೇಲೆ ಇಲ್ಲಿ ಒಂದು ನಾಟ್ ಹಾಕ್ಕೊತೀನಿ ಚಿಕ್ಕದಾಗಿ ಬಟ್ಟೆಗೆ. ಕೆಲವರು ಇಷ್ಟು ಹಾಕಿ ಬಿಟ್ಬಿಡ್ತಾರೆ, ಆದರೆ ಇದಾದಮೇಲೆ ಮತ್ತೆ ಈ ದಾರ ಏನಿದೆ ಅದನ್ನು ಮೇಲೆ ಹೀಗೆ ಹಾಕಿ ಇಲ್ಲಿಂದ ಮತ್ತೆ ಈ ಕಡೆ ಲೈನಿಂಗ್ ಬಟ್ಟೆ, ರೈಟ್ ಸೈಡ್ ಲೈನಿಂಗ್ ಬಟ್ಟೆಯಿಂದ ಲೆಫ್ಟ್ ಸೈಡ್ ಲೈನಿಂಗ್ ಬಟ್ಟೆಗೆ ನಾವು ಇನ್ಸರ್ಟ್ ಮಾಡಿಕೊಂಡು ಹೀಗೆ ನೋಡಿ, ಈ ಮೇಲ್ಗಡೆ ನಾವು ಬಿಟ್ಟಿದ್ವಲ್ಲ ದಾರ, ಅದನ್ನು ಒಂದು ರೌಂಡ್ ಸೂಜಿಗೆ ಒಂದು ರೌಂಡ್ ಕೆಳಗಡೆ ಪಾಸ್ ಮಾಡಿಕೊಂಡು ಈ ಹುಕ್ಸ್ ಇದೆಲ್ಲ ಇದ್ರ ಮಧ್ಯ ಹೀಗೆ ಪಾಸ್ ಮಾಡ್ಕೊಂಡು ಇದನ್ನು ಮೇಲ್ಗಡೆ ಮಧ್ಯದ ಬೆಳ್ಳಲ್ಲಿ ಆ ದಾರನ ಇಟ್ಕೊಂಡು ಇದನ್ನು ಹೀಗೆ ಹೇಳ್ಕೊತೀನಿ ಸೂಜಿನ. ಅಲ್ಲಿಗೆ ನಮಗೆ ಒಂದು ನಾಟ್ ಆಗುತ್ತೆ, ಬರೀ ರೌಂಡ್ ಆಗಲ್ಲ, ನಾಟ್ ಆಗುತ್ತೆ. ಮತ್ತು ಇದನ್ನು ಮೇಲ್ಗಡೆ ಬಿಟ್ಕೊಂಡು ಈ ಸೈಡಿಂದ ರೈಟ್ ಸೈಡಿಂದ ಲೈನಿಂಗ್ ಬಟ್ಟೆಗೂ ಮತ್ತು ಮೇನ್ ಫ್ಯಾಬ್ರಿಕ್ಕು ಮಧ್ಯದಲ್ಲಿ ಪಾಸ್ ಮಾಡ್ಕೊತೀನಿ ಸೂಜಿ ಕೆಳಗಡೆ. ಇದೇನಿದೆ ಈ ದಾರನ ಹೀಗೆ ಸೂಜಿ ಕೆಳಗಡೆ ಮತ್ತು ಹುಕ್ಸ್ ಮಧ್ಯದಲ್ಲಿ ತೆಗೆದು ಹಾಕು. ಯಾಕೆಂದರೆ ಜಾಸ್ತಿ ಟೈಮ್ಸ್ ಮಾಡಿಬಿಟ್ರೆ ಇಲ್ಲೆಲ್ಲ ಏನಾಗ್ಬಿಡುತ್ತೆ, ಇಲ್ಲಿ ಏನಿದೆ ಹುಕ್ಸ್, ಈ ಹುಕ್ಸು ಎರಡು ಮಧ್ಯ ಹೀಗೆ ಕೊಕ್ಕೆ ಥರ ಇದೆ ಅಲ್ಲ, ಆ ಕೊಕ್ಕೆ ಎಲ್ಲ ಜಾಸ್ತಿ ಫಿಲ್ ಆಗಿಬಿಟ್ರೆ ನಮ್ಮದು ದಾರದ ಒಳಗಡೆ ಹೋಗಲ್ಲ. ಈ ಕಡೆ ಕಾಚ ಹಾಕ್ತೀವಲ್ಲ ಅದ್ರ ಒಳಗಡೆ ಪಾಸ್ ಆಗಲ್ಲ. ಸೊ ಅದಕ್ಕೆ ಒಂದು 3 ಟೈಮ್ಸ್ ಹಾಕಿದ್ರೆ ಸಾಕು. ಅದನ್ನು ಹಾಕಿದ್ಮೇಲೆ ಇಲ್ಲಿ ಸಣ್ಣದಾಗಿ ಈ ರೀತಿ ಒಂದು ನಾಟ್ ಹಾಕ್ಕೊಂಡ್ರೋಣ, 1 ಅಥವಾ 2, ಬಟ್ ಚಿಕ್ಕ ಚಿಕ್ಕ ಇರಬೇಕು, ಎಲ್ಲ ಹುಕ್ಸ್ ಪಕ್ಕನೇ ಆಗಿರಬೇಕು. ನೋಡಿ ಈ ರೀತಿ ಮಾಡ್ಕೊಬೇಕಾಗತ್ತೆ. ಇದು ಒಂಥರ ಈ ಕಡೆ ಫ್ಲವರ್ ರೀತಿಯೂ ಕಾಣಿಸುತ್ತೆ, ತುಂಬ ಗಜಿಬಿಜಿ ಅನ್ನೋ ಥರ ಎಲ್ಲ ಇರಲ್ಲ, ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ಮಾಡೋದ್ರಿಂದ. ಮತ್ತು ಯಾವುದೇ ಕಾರಣಕ್ಕೂ ಸಹ ನಮ್ಮದು ಹುಕ್ಕು ಹೋಗಲ್ಲ. ನಾವು ಬಳಸ್ತಾ ಹುಕ್ ಬಿಚ್ಚೋಗಿಬಿಡುತ್ತೆ ಅನ್ನೋ ಪ್ರಾಬ್ಲಮ್ಸೇ ಜಾಸ್ತಿ. ಹುಕ್ಸ್ ಹಾಕಿದ್ದೀರಾ 1-2 ಸಲ ಹಾಕ್ತಿದ್ದಂಗೆ ಹುಕ್ಸ್ ಬಿಚ್ಚೋಯ್ತು ಅಂತ ಹೇಳ್ತಾರೆ. ಬಟ್ ಈ ರೀತಿ ಸ್ಟಿಚ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ, ನೋಡಿ ನಾನು ನಿಮಗೆ ಹೇಳೋದು ಸಹ ತೋರಿಸ್ತಾ ಇದ್ದೀನಿ ಟೈಟಾಗಿ, ಯಾವುದೇ ಕಾರಣಕ್ಕೂ ಸಹ ಹುಕ್ಸ್ ಅಂತೂ ಹೋಗೋದೇ ಇಲ್ಲ. ಒಂದು ಇಷ್ಟು ಏನು ಹುಕ್ಸ್ ಕೂತಿದೆಯಲ್ಲ ಆ ಪ್ಲೇಸ್ ಫುಲ್ಲು ಬಟ್ಟೆನೇ ಹರಿದೋಗುತ್ತೆ ಹೊರತಾಗಿ ಹುಕ್ಸ್ ಅಂತೂ ಯಾವುದೇ ಕಾರಣಕ್ಕೂ ಬಿಚ್ಚಲ್ಲ. ನೀವು ಬೇಕಿದ್ರೆ ನಾನು ಹೇಳ್ಕೊಟ್ಟಿರೋ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ. ಟೈಟಾಗಿ ಎಲ್ಲ ಕಡೆ ಟೈಟಾಗಿ ಹೇಳ್ಕೊಬೇಕು. ಸೊ ಅದಕ್ಕೆ ನಾನು ಹೇಳಿದ್ದು ಸ್ವಲ್ಪ ನೀಡಲು ತಿಕ್ಕಾಗಿರೋದು ತೊಗೊಳ್ಳಿ. ನಾವು ಏನಾಗುತ್ತಾ ಎಳಿತಾ ತುಂಬ ಸಣ್ಣ ಎಮ್ಮಿಂಗ್ ಸೂಜಿ ತೊಗೊಂಡ್ಬಿಟ್ರೆ ಏನಾಗುತ್ತೆ, ಈ ಪಾರ್ಟ್ ಇದೆಲ್ಲ ದಾರ ಇದು ಹಿಂಗೆ ಎಳಿತಾ ಕಟ್ಟಾಗೋಗೋ ಚಾನ್ಸಸ್ ಇರುತ್ತೆ. ಈ ಮಧ್ಯದಲ್ಲಿ ನಮ್ಮದು ಏನು 2 ಎಳೆ ಹೋಗಿ 4 ಎಳೆ ಆಗಿದೆಯಲ್ಲ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸೂಜಿದು ಕಣ್ಣಿದೆಯಲ್ಲ, ಕಣ್ಣು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಮತ್ತು ಹಿಂಗೆ ಎಳಿತಾ ಈ ಸೂಜಿನೇ ಹೀಗೆ ಕರ್ವ್ ಶೇಪ್ ಬಂದುಬಿಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡಿ ಸ್ವಲ್ಪ ತಿಕ್ಕಾಗಿ, ನೋಡಿ ನಾನು ಎಷ್ಟು ಬೆಂಡ್ ಮಾಡ್ತಾಯಿದ್ದೀನಿ ಆದರೂ ಸೂಜಿ ಸಹ ಒಂಚೂರು ಬೆಂಡ್ ಆಗ್ತಾಯಿಲ್ಲ. ಈ ರೀತಿ ಸ್ವಲ್ಪ ತಿಕ್ಕಾಗಿರೋ ಅಂಥ ಸೂಜಿ ನೀಡಲ್ನ ತೊಗೊಂಡ್ರೆ ನಮಗೆ ಹುಕ್ಸು ದಾರ ನಾವು ಹಾಕಿದ್ರೆ ಅದು ನಮಗೆ ಬ್ಲೌಸ್ ಇರೋ ತನಕನೂ ಲೈಫ್ ಕೊಡುತ್ತೆ. ಈ ವಿಡಿಯೋದಲ್ಲಿ ಹುಕ್ಸ್ನ ಯಾವ ರೀತಿ ಹಾಕಬೇಕು ಅಂತ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಬಿಗಿನರ್ಸ್ ಯಾರಾದರೂ ಇದ್ದರೆ ಈ ಮೆಥಡ್ನ ಫಾಲೋ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ, ಹಾಗೆ ಒಳ್ಳೆ ಲೈಫ್ನೂ ಸಹ ಕೊಡುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ದಾರನ ಯಾವ ರೀತಿ ಹಾಕ್ಕೊಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದರೆ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.